ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ವಿಶೇಷವಾದಂಥ ಒಂದು ಸಿಹಿ ತಿಂಡಿ ಅಂದರೆ ಗಿಣ್ಣು ಮಾಡ್ತಾಯಿದ್ದೀನಿ. ಅಜ್ಜಿ ಕಾಲದಲ್ಲಿ ಮಾಡ್ತಿರಲ್ಲ ಆ ಥರ ಗಿಣ್ಣು. ಈಗ ತಿಂದರೂ ಕೂಡ ಅದೇ ಟೇಸ್ಟ್ ಇದೆ. ಅದೇ ರೀತಿ ಮಾಡಿದ್ರೆ ಟೇಸ್ಟ್ ಅದೇ ರೀತಿ ಇರುತ್ತೆ. ಯಾರು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ, ನೀವು ಮಾಡಿದ್ರು ಅಷ್ಟೇ. ಎಷ್ಟು ರುಚಿ ಇದೆ ಗೊತ್ತಾ? ಗಿಣ್ಣಲ್ಲಿ ತೊಗೊಂಡಿದ್ದೀನಿ. ಒಂದು 3/4 ಲೀಟ್ರಷ್ಟು ಇದೆ ಗಿಣ್ಣಾಲು. ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಮತ್ತೆ ಎತ್ತಿಸ್ಕೊತಾ ಇದ್ದೀನಿ. ಈ ಗಿಣ್ಣು ಮಾಡೋದಕ್ಕೆ ನೀರೆಲ್ಲ ಜಾಸ್ತಿ ಬಳಸಬಾರ್ದು. ನಾನು ಬಾಟ್ಲನ್ನೆಲ್ಲ ಒಂದು 100 ml ಅಷ್ಟು ನೀರು ಹಾಕ್ಕೊಂಡು ಅಲಗಾಡಿಸಿ ಹಾಕ್ಕೊಳ್ತಿದ್ದೀನಿ. ಗಿಣ್ಣಾಲು ಇತ್ತಲ್ಲ ಅದಕ್ಕೋಸ್ಕರ. ಮಾಮೂಲಿ ನಂದಿನಿ ಮಿಲ್ಕ್ನ ಒಂದು ಅರ್ಧ ಲೀಟ್ರಷ್ಟು ಆರೆಂಜ್ ಪ್ಯಾಕೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಇರುತ್ತೆ, ಕೆನೆ ಕೂಡ ಇರುತ್ತೆ ಅಂತ. ನೀರು ಹಾಕ್ತೆ ಅದನ್ನು ಒಂದು ಸೈಡ್ನಲ್ಲಿ ಸಿಮ್ಮಲ್ಲಿ ಕುದಿಯೋಕೆ ಇಟ್ಕೋಬೇಕು. ಒಂದು 15 ನಿಮಿಷ ಚೆನ್ನಾಗಿ ಕುದ್ದು ಹಸಿ ವಾಸನೆ ಹೋಗಬೇಕು. ಈ 2 ಕಪ್ಪಷ್ಟು ಬೆಲ್ಲನ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯೋಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಕುದಿಸ್ಕೋಬೇಕಾಗತ್ತೆ. ಕುದೀತಾ ಇರೋ ಹಾಲನ್ನ ಸೈಡ್ಗೆ ಇಟ್ಕೊಂಡು ಈಗ ಇದಕ್ಕೆ ಏನೇನು ಪದಾರ್ಥಗಳು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ 1 ಕಪ್ಪಷ್ಟು ಹುರಿದಿಟ್ಕೊಳ್ತಾ ಇದ್ದೀನಿ. ಹಾಗೆ ಮೀಡಿಯಮ್ ರವೆ ಬೇಕಾಗುತ್ತೆ, ಒಂದು ಅರ್ಧ ಕಪ್ಪಷ್ಟು. ಇಷ್ಟು ಕ್ವಾಂಟಿಟಿಗೆ ಒಂದು ಮುಕ್ಕಾಲು ಲೀಟ್ರ್ ಅಷ್ಟೇ ಆಗುತ್ತೆ ಹಾಲು. ಎಲ್ಲ ಚೆನ್ನಾಗಿ ಕುದ್ದು ಹಾಗಾಗಿ ಈ ಕ್ವಾಂಟಿಟಿ ಇಷ್ಟು ಸಾಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ರವೆ, ಚಿರೋಟಿ ರವೆ ಅಲ್ಲ, ಇದು ಮಾಮೂಲಿ ಉಪ್ಪಿಟ್ಟಿನ ರವೆ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಬಳಸ್ತಾ ಇಲ್ಲ, ಅವಲಕ್ಕಿ ಮತ್ತು ರವೆ ಬಳಸ್ತಾ ಇರೋಂಥದ್ದು. ಏಲಕ್ಕಿ ಇದೆ ಒಂದು 3, ರವೆ ಹುರ್ಕೊಂಡಿದ್ದೀನಿ. ಇದು ಕಡಲೆಪುರಿ ಇದೆ ಒಂದು 3/4 ಕಪ್ಪಷ್ಟು. ಅರ್ಧ ಕಪ್ಪಷ್ಟು ಪುಟಾಣಿ ಹುರ್ಗಡ್ಲೆ ಇದೆ. ಒಣ ಕೊಬ್ಬರಿ ಇದೆ 1/4 ಕಪ್ಪಷ್ಟು. ಅವಲಕ್ಕಿ, ಗಟ್ಟಿ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ನೆನೆಸಿಲ್ಲ. ಮೊದಲಿಗೆ ಮಿಕ್ಸಿ ಜಾರ್ಗೆ ಸಿಪ್ಪೆ ತೆಗ್ದಿರೋಂಥ ಕಡಲೆಕಾಯಿ ಬೀಜ, ಹಾಗೆ ಹುರ್ಗಡ್ಲೆ, ಸ್ವಲ್ಪ ಏಲಕ್ಕಿ ಪುಡಿ, ಒಣ ಕೊಬ್ಬರಿ ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಸಾಕು. ತುಂಬ ನುಣ್ಣಗಾಗಬಾರ್ದು. ಕೈಗೆ ನಮಗೆ ಸಿಗಬೇಕದು, ತಿನ್ನುವಾಗಲೂ ಸಿಗಬೇಕದು. ಹಾಗಾಗಿ ತುಂಬ ನುಣ್ಣಗೆ ಮಾಡಬೇಡಿ. ಹುರ್ಗಡ್ಲೆ ತಂಬಿಟ್ಟು ಮಾಡ್ಬೇಕಾದ್ರೆ ಮಾಡ್ತೀವಲ್ಲ ಆ ರೀತಿ ಸುಮ್ಮನೆ ಜಸ್ಟ್ ಆನ್ ಆ್ಯಂಡ್ ಆಫ್ 2 ಸಲ ಮಾಡಿದ್ರೆ ಸಾಕು. ಎಷ್ಟು ಪುಡಿ ಆಗುತ್ತೋ ಅಷ್ಟೇ ಪುಡಿಯಾಗಲಿ. ದಪ್ಪ ಇದ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ತುಂಬ ಉಂಡೆ ಹಾಕ್ಬಿಟ್ರೆ ಸಿಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತೇಳಿ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಹಾಲು ಚೆನ್ನಾಗಿ ಕುದಿದೆ. ಹಾಲು ಉಕ್ಕಿ ಸುರಿಬಾರ್ದು, ಹಾಗಾಗಿ ಸಿಮ್ಮಲ್ಲೇ ಬೇಯೋದಕ್ಕೆ ಇಟ್ಕೊಳ್ಳಿ. ನಾವು ಬೆಲ್ಲನ ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ನಾವು ಹಾಲು ಕಾದಿದೆಯಲ್ಲ, ಅದಕ್ಕೆ ಕುದ್ದಿರೋಂಥ ಹಾಲಿಗೆ ಮೊದಲು ರವೆ ಹಾಕ್ತಾಯಿದ್ದೀನಿ. ರವೆ ಹಾಲಲ್ಲಿ ಒಂದು 2-3 ನಿಮಿಷ ಅಷ್ಟು ಬೇಯಬೇಕಾಗುತ್ತೆ. ಹುರಿದಿರೋಂಥ ರವೆ, ಹಸಿ ರವೆ ಅಲ್ಲ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ರವೆ ಬೇಯ್ಕೊಳ್ಳಿ. ಸ್ವಲ್ಪ ರವೆ ಬೇಯಬೇಕಾದಾಗ ದೊಣ್ಣೆ ಇತ್ತು. ನಾವಂತೂ ಹಳ್ಳಿಲೆಲ್ಲ ಮಾಡ್ತಿದ್ದು ದೊಣ್ಣೆಯಿಂದನೇ ಒಂದು ಪಾತ್ರೆಗಳಲ್ಲಿ ಮಾಡ್ತಾಯಿದ್ದಂಥದ್ದು. ನಾಟಿ ಹಸು ಇದ್ದದ್ರಿಂದ ಮನೆಯಲ್ಲಿ ಅಮ್ಮ ನೈಟನ್ನೇ ಒಂದು 6-7 kg ಗಿಣ್ಣನ್ನು ಮಾಡಿಟ್ಬಿಡ್ತಿದ್ರು. ಇದು ಬಿಸಿ ತಿನ್ನೋದಕ್ಕಿಂತ ಎಲ್ಲ ಊಟ ಆದಮೇಲೆ ನೈಟಲ್ಲಿ ಮಾಡಿಡ್ತಾಯಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿದೆ. ಗಿಣ್ಣು ಅಂದರೆ ಹಿಂಗಿರಬೇಕು ಅನ್ನೋ ರೀತಿ ಇರುತ್ತೆ. ಈಗ ತೊಳೆದಿಟ್ಟಿರೋಂಥ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಎಲ್ಲ ಒಂದು 2 ನಿಮಿಷ ಟೈಮ್ ಕೊಡಿ. ಅವಲಕ್ಕಿ ಒಂದು 2 ನಿಮಿಷ ಹಾಲಲ್ಲಿ ಬೆಂದ ನಂತರ ಇದು ಕಡಲೆಪುರಿ, ಇದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಟೇಸ್ಟು ನಾವು ತಿಂತಿದ್ದಂಥ ಹಳ್ಳಿ ಸ್ಟೈಲ್ ಟೇಸ್ಟ್ ಅಥವಾ ಅಜ್ಜಿ ಕಾಲದ್ದು ಗಿಣ್ಣು ಟೇಸ್ಟ್ ಬರಬೇಕಂದ್ರೆ ನಾನು ಹೇಳಿರೋ ಪದಾರ್ಥಗಳು ಯಾವುದು ಮಿಸ್ ಮಾಡದೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಮಾಡಿದ್ರು ಕೂಡ ನಿಮಗೆ ಈ ಟೇಸ್ಟ್ ತಿಂದೇ ಇಲ್ಲ ಅಂತ ಕೂಡ ನೀವು ಹೇಳ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ಕಾಯಿಸಿ ಕುದಿಸಿರೋಂತಹ ಬೆಲ್ಲ ಇದೆಯಲ್ಲ, ಅದನ್ನು ಸ್ವಲ್ಪ ಸೋದಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೀವು ಬೆಲ್ಲನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕುದಿಸಿಟ್ಕೊಳ್ಳಿ. ಇದು ಸ್ವಲ್ಪ ಬೆಲ್ಲ ಸಿಹಿ ಅಂಶ ಜಾಸ್ತಿ ಬೇಕಾಗುತ್ತೆ. ಮೊದಲೇ ಬೆಲ್ಲ ಹಾಕ್ಬಿಟ್ರೆ ಪದಾರ್ಥಗಳು ಯಾವುದು ಬೇಯೋದಿಲ್ಲ, ರವೆ ಆಗಲಿ ಅವಲಕ್ಕಿ ಆಗಲಿ. ಹಾಗಾಗಿ ಅವೆಲ್ಲ ಹಾಲಲ್ಲಿ ಬೆಂದ ನಂತರ ಕೊನೆಯಲ್ಲಿ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿದ್ಮೇಲೆ ಯಾವುದು ಬೇಯೋದಿಲ್ಲ. ನಾವು ಬೆಲ್ಲಕ್ಕೆ ನೀರು ಹಾಕಿ ಕುದಿಸಿರ್ತೀವಿ, ಹಾಗಾಗಿ ಹಾಲಿಗೆ ಸ್ವಲ್ಪ ಕೂಡ ನೀರು ಹಾಕಬೇಡಿ. ನಂತರ ಕೊನೆಯಲ್ಲಿ ನಾವು ಏನೇನು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಜಸ್ಟ್ ಕೈ ಆಡ್ತಾರೆ ಸಾಕು, ಗಂಟೆನ ಆಗೋದಿಲ್ಲ. ಈ ರೀತಿ ದೊಣ್ಣೆನಲ್ಲೇ ಮಾಡಿ ನೀವು ಸ್ಪೂನ್ಗಿಂತ, ಯಾಕೆಂದರೆ ಸ್ವಲ್ಪ ಹಬೆ ಜಾಸ್ತಿ ಹೊಡೆಯುತ್ತೆ ಕೈಗೆ. ಹಾಗಾಗಿ ಮುದ್ದೆ ಮಾಡೋದು ದೊಣ್ಣೆ ಇರುತ್ತಲ್ಲ, ಕೋಲು, ಅದರಿಂದ ಮಾಡ್ತಾಯಿದ್ದೀನಿ. ಈ ಥರ ತಿರುಗಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಬೇರೆ ಏನೂ ಹಾಕಲ್ಲ, ನಾವು ಇಷ್ಟೇ ಹಾಕೋಂಥದ್ದು. ನಾವು ಕ್ಷೀರನ್ನ ಅಂತ ಮಾಡ್ತೀವಲ್ಲ, ಹಾಲು ಅನ್ನ ಮಾಡ್ಕೊತೀವಲ್ಲ, ಅಥವಾ ಸಿಹಿ ಮಾಡ್ಕೊತೀವಿ, ಅದಕ್ಕಿಂತ ಇದು ರವೆ ಮತ್ತು ಅವಲಕ್ಕಿ ಹಾಕಿ ಮಾಡಿರೋದು ತುಂಬಾ ಡಿಫ್ರೆಂಟ್ ಆದಂಥ ಟೇಸ್ಟ್ ಇರುತ್ತೆ. ನೀವು ಕ್ಷೀರನ್ನ ಮಾಡೋದು ಬದಲು ಟೈಮ್ ಇತ್ತು ಅಂದರೆ ಇದೇ ರೀತಿ ಕೂಡ ನೀವು ಹಾಲು ಕುದಿಸ್ಬಿಟ್ಟು ಮಾಡ್ಕೊಳ್ಬೋದು. ಗಿಣ್ಣಾಲಿಲ್ಲ ಅಂದರೂ ಕೂಡ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಅಷ್ಟೇ. ಇದೇ ವಿಧಾನದಲ್ಲಿ ಹಾಲಾಕಿ ಕೂಡ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 2-3 ನಿಮಿಷಕ್ಕೆಲ್ಲ ಎಷ್ಟು ಗಟ್ಟಿ ಬಂತು ಅಂತೇಳಿ. ಇದು ಸ್ವಲ್ಪ ಬಿಸಿ ಇದ್ದಾಗ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ತಿಂತಾರೆ, ಒಳ್ಳೆ ಕಾಂಬಿನೇಷನು, ತುಂಬ ಸಖತ್ತಾಗಿರುತ್ತೆ. ಇದು ನೋಡಿ, ಸ್ವಲ್ಪ ಒಂದು 5 ನಿಮಿಷ ಆಗಿದೆ ಅಷ್ಟೇ. ಬೌಲಿಗೆ ಈ ಹದದಲ್ಲಿರುತ್ತೆ. ನಿಮಗೆ ಸ್ವಲ್ಪ ತಣ್ಣಗಾಯ್ತು ಅಂದರೆ ಕಟ್ ಮಾಡಬಹುದು ಕೇಕ್ ರೀತಿಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ನಾವು ಡಿಸೈನ್ ಇರೋಂಥ ಪ್ಲೇಟ್ಗಳಿಗೆ ಹಾಕ್ಬಿಟ್ಟು ನೈಟೇ ಇಟ್ಬಿಡ್ತಿದ್ವಿ ಬಿಸಿ ಇದ್ದಾಗಲೇ. ಬೆಳಗ್ಗೆ ಅಷ್ಟೊತ್ತಿಗೆ ಅದನ್ನು ಕಟ್ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿಂತಿದ್ವಿ, ಚೆನ್ನಾಗಿರ್ತಿತ್ತು. ಅವಾಗೆಲ್ಲ ಕೇಕ್ ಇರಲಿವಲ್ಲ, ಇದೇ ಒಂಥರ ಕೇಕ್ ರೀತಿ ಮಾಡ್ಕೊಂಡು ತಿಂತಿದ್ವಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಅದ್ಭುತವಾದಂಥ ರುಚಿ ಅಂತ ಹೇಳ್ಬಹುದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಗಿಣ್ಣಾಲು ಯಾರನ್ನ ಹಸು ಕರು ಹಾಕಿದೆ ಅಂತಂದರೆ ಗಿಣ್ಣಾಲು ಕೇಳಿದ್ರೆ ಕೊಡ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಇನ್ನು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ನೀವು ಮಾಡಬಹುದು. ಇದು ಬೆಳಗ್ಗೆಗೆ ಸ್ವಲ್ಪನೇ ಉಳಿದಿರೋಂಥದ್ದು. ನಾವು ಗಿಣ್ಣು ಮಾಡಿದ್ರೆ, ಗಿಣ್ಣು ಕರಳೆ ಸರಿ ಥರ ಮಾಡಿದ್ರೆ ಸ್ವಲ್ಪ ಅಕ್ಕಪಕ್ಕದವ್ರಿಗೆಲ್ಲ ಕೊಟ್ಟು ಮಾಡೋದು. ಹಾಲು ಕೂಡ ನಂಗೆ ಪಕ್ಕದ ಮನೆಯವ್ರು ಕೊಟ್ಟಿದ್ದು, ಹಾಗಾಗಿ ಮಾಡಿ ಒಂದು 4-5 ಜನ ಹಂಚ್ಕೊಂಡು ತಿಂದ್ವಿ.
ಇದು ಬೆಳಗ್ಗೆ ಸ್ವಲ್ಪನೇ ಉಳಿದಿತ್ತು. ಈ ರೀತಿ ಹದದಲ್ಲಿ ಇರುತ್ತೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಹಾಗೆ ಎಲ್ರಿಗೂ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.